ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಾಳಿದಂತವರು, ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿ ವಿಶೇಷ ಅಂತಂದ್ರೆ ಏನ್ ನನ್ನ ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡಬೇಕು ಅಂತಂದ್ರೆ, ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಗವಂತ ಭಾರತೀಯ ಜನತಾ ಪಕ್ಷವನ್ನ ಇಲ್ಲಿ ನೆಲೆಗಿರೋದಕ್ಕೆ ಕೊಟ್ಟಿರುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂತ ಹೇಳಿ ನಾನು ಯಡಿಯೂರಪ್ಪ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು. ಅತ್ಯಂತ ಚಿಕ್ಕ ವಯಸ್ಸಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಅಲ್ಲಿ ನನಗೆ ಸಚಿವನಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಗೂಡಿ ಅವರ ಹೆಜ್ಜೆಯನ್ನು ಹಾಕಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ್ದು ಒಂದು ಅನುಭವ. ಇವತ್ತು ಅವರ ಸುಪುತ್ರರು, ಇವತ್ತು ಸನ್ಮಾನ್ಯ ವಿಜಯೇಂದ್ರನವರೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವಂತ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಆ ಅದೃಷ್ಟ ನನಗೆ ಒದಗಿ ಬಂದಿರೋದು ನಿಜವಾಗ್ಲೂ ಕೂಡ ನಾನು ಬಹಳಷ್ಟು ಒಂದು ಅದು ನನಗೆ ಮಾತುಗಳು ನಿಜವಾಗ್ಲೂ ಕೂಡ ಬರ್ತಾ ಇಲ್ಲ. ನನಗಿರುವಂತ ಒಂದು ಆ ಸಂತೋಷದಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಇಡೀ ದೇಶನೇ ಸಮಾಯತ್ತವಾಗಿದೆ. ಆ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಜೊತೆಗೂಡಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ, ಯಾಕಂದ್ರೆ ಬಹಳಷ್ಟು ಕೆಲವೊಬ್ರು ಅನ್ಕೊಂಡಿರ್ಬೋದು ಆ ಕಂಡೀಷನ್ ಈ ಕಂಡೀಷನ್, ಯಾವ ಕಂಡೀಷನ್ಗಳು ಇಲ್ಲ. ನಾನು ಯಾವುದೇ ಕಂಡೀಷನ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದ ಹಾಗೇನೆ ಭಗವಂತ ಜೀವನದಲ್ಲಿ ಎಲ್ಲದನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲವನ್ನೂ ಪಕ್ಷ ಹಿಂದೆನೆ ನನಗೆ ಅತಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದೆ. ಎಲ್ಲ 7 ಬೀಳುಗಳನ್ನ ನಾನು ನೋಡಿದ್ದೀನಿ. ಇವತ್ತು ನಾನು ವಿಜೇಂದ್ರ ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಒಂದು ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂತ, ಯಾವುದೇ ಒಂದು ಹುದ್ದೆ ಇನ್ನೊಂದು ಅದು ಇದು ಯಾವುದು ಬೇಕನ್ನೋದೇನು ಇಲ್ಲ. ತಮ್ಮೆಲ್ಲರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ಅನ್ನುವಂತ ಒಂದು ಪ್ರಮಾಣ ಪೂರ್ವಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಹಾಗಾಗಿ ನಾನು ಇನ್ನು ಹೆಚ್ಚು ಮಾತಾಡೋದಕ್ಕೆ ಇನ್ನೂ ಅವಕಾಶಗಳು ಇನ್ನೂ ಸಾಕಷ್ಟಿದೆ. ನನಗೆ ಇಲ್ಲ ವೇದಿಕೆ ಎಲ್ಲ ನೋಡ್ತಾ ಇದ್ರೆ ನನ್ನ ಮನೆಗೆ ನಾನು ಮತ್ತೆ ವಾಪಸ್ ಬಂದಿದ್ದು ಬಹಳ ಖುಷಿಯಾಗಿದೆ. ಇವತ್ತು ಯಾವುದೇ ಕಾರಣಕ್ಕೂ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇತ್ತು. ಆದ್ರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ತಾಯಿಯ ಮಡಲಿಗೆ ಇವತ್ತು ನಾನು ಏನ್ ಬಂದು ಸೇರ್ಕೊಂಡಿದ್ದೀನಿ. ಕ್ಷೇಮವಾಗಿ ನಮ್ಮೆಲ್ಲ ಸಹೋದರೆಲ್ಲರನ್ನೂ ಕೂಡ ಇವತ್ತು ನೋಡ್ತಾ ಇದ್ರೆ ನಾನು 13 ವರ್ಷಗಳ ನಂತರ ಕಚೇರಿಗೆ ಬಂದಿದ್ದೀನಿ ಅಂತ ನನ್ಗೆ ಅನಿಸ್ತಾ ಇಲ್ಲ. ನಾನು ನಿನ್ನೆ ಬೆಳಗ್ಗೆ ಹೋಗಿ ಮತ್ತೆ ಇವತ್ತು ಬೆಳಗ್ಗೆ ಬಂದಿದ್ದೀನಿ ಅನ್ನೋ ಭಾವನೆನೇ ಬರ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತೀಯ ಜನತಾ ಪಾರ್ಟಿ. ಭಾರತ್ ಮಾತಾ ಕಿ. ಈಗ ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಹಿಂಗೆ ನಿಂತ್ಕೊಂಡಿರ್ಬೇಕು. ನಾಯಕರು ಒಳಗಡೆ ಹೋಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಹೋಗಕ್ಕಾಗಲ್ಲ. ಹಾಗೆ ನಿಂತ್ಕೊಂಡಿರಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲೇ ಇರ್ತಾರೆ. ಹಾಗೆ ಇರ್ಬೇಕು. ಅದೇ ಸ್ಥಿತಿನಲ್ಲಿ ಯಾರು ಎದ್ದೇಳಬೇಡಿ. ಓಕೆ,
ಅಣ್ಣ ಫೋಟೋಗ್ರಾಫರ್ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. KS ದಿವಾಕರ್ ಓಡಾಡ್ಬೇಡ್ರಿ ನಾವು ಅಷ್ಟ ಬಿಡಾರೆ ದಾರಪ್ಪ ನಾಯ್ಕ ಎಷ್ಟು ಬರ್ತಷ್ಟ ಶ್ರೀಕಾಂತ್ ಬಂಡಿ ಕೆಳಗಡೆ ಮಾಡ್ರಪ್ಪ. ಹಾಗೆ ಇರಿ ಹಾಗೆ ಇರಿ, ಒಳಗಡೆ ಬಿಡಬೇಡಿ, ಸದ್ಯ ಅಷ್ಟೇ ಇರಿ. ತಮ್ಮೂರು ಶೇಖರ್ ಮಾಡ್ತೀನಿ ಪಾರ್ಟಿ ಹಾಂ ಓಕೆ ಪಾರ್ಟಿ ಪೇಪರ್ ಶಂಕರ್ ಮಲ್ಲಿ ವೆಂಕಟಿ ಮಲ್ಲಿಕಾರ್ಜುನ ಮುಂದಕ್ಕೆ ಬಂದ್ಬಿಡಿ. ಅಶೋಕ್ ಮನೋಹರ್ ಗೌಡ್ರು ವೆಂಕಟರಮಣ ಯಮನೂರ್ ಚೌಡಕಿ ಸ್ವಲ್ಪ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ನಗರಸಭಾ ಸದಸ್ಯರು ದಯಮಾಡಿ ಕ್ಯಾಮ್ರಾ ವಿಜೇಂದ್ರ ಅವರು ಎಲ್ಲರನ್ನೂ ಕೂಡ ಮಹೇಂದ್ರ ದಯಮಾಡಿ ಮಹೇಂದ್ರ ಭಾರತ್ ಮಾತಾ ಕಿ, ಫೋಟೋಗ್ರಾಫರ್ ನರೇಂದ್ರ ಮೋದಿಜಿ ಅವ್ರಿಗೆ, JP ನಡ್ಡಾ ಅವ್ರಿಗೆ, ವಿಜೇಂದ್ರ ಅವ್ರಿಗೆ. ಮಹೇಂದ್ರ ಹಲೋ ಮೊಬೈಲ್ ನಾವು ಹೋಗ್ಬೇಕು ಕೇಳ್ತಾರಪ್ಪ ಈ ಕಡೆ ಬನ್ನಿ, ಎಲ್ಲ ಈ ಕಡೆ ಬನ್ನಿ. ನೋಡಿ ಮಹೇಂದ್ರ ಹೋಗಲ್ಲ ಟಿವಿ 9 ಒಂದು ಐತೆ, ಪಬ್ಲಿಕ್ ಟಿವಿ ಒಂದು ಐತೆ, ಪಬ್ಲಿಕ್ ಟಿವಿ ಡೌನ್ ಆಗ ಅಲ್ಲೇ ಪ್ರೇಮಿಗೆ ಬರಲ್ಲ ಅವನು ಎಲ್ಲ ಅವರ ಬಿಡದೆ ಡೌನು ಅಪ್ಪು ನೋಡಲ್ಲ ಎಂತ ವಿಶ್ವಾಸ. ಯಾರು ನಾವು ಹೇಳ್ತೇವೆ ಅವ್ರು ಬಿದ್ದು ನಾವು ಹೇಳ್ತೇವೆ ಅವ್ರು ನಮ್ಮವ್ರು ಇಲ್ವಾ ಕ್ಯಾಮ್ರಾ ಪಾರ್ಟಿ ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು. ಮಸೂದ್ ಬಾಯ್ ಸ್ವೀಟ್ ತಿನ್ನೋದಲ್ಲೇ ಮುರ್ಸಿನಿಂದ ಸಿಕ್ಕಿದೆ ನೋಡಿ, ಇದು ಸಿಕ್ಕಿಲ್ಲ. ಅಧ್ಯಕ್ಷರ ಚೇಂಬರ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ಬೇಕು. ಸ್ವಲ್ಪ ಡೌನ್ ಆಗೋಗಿ, ಡೌನ್ ಆಗೋಗ್ರಿ. ಹಲೋ ಡೌನ್ ಆಗ ನೀನ್ ಡೌನ್ ಆಗೋ ಅಂತ ಎಲ್ಲ ಆಯ್ತು ಸರಿ ಅಂತಂದ್ರೆ ಒಂದು ಹೆಂಗ್ ಸರಿ ಈ ಜಾಗದಲ್ಲಿ ಎಲ್ಲ ಐತೆ. ಕೃಷ್ಣ
ಎಲ್ಲ ಇದೆ ಟೋಪಿ ಟೋಪಿ ತಗೊಳ್ಳಿ ತಗೊಳ್ಳಿ ಸರ್ ಲೋಗೋ ತಗೊಳ್ಳಿ. ಲೋಗೋ ತಗೊಳ್ಳಿ. ಅಣ್ಣ ನಂದು ಕೇಳ್ತಾ ಇಲ್ಲ ಕೂಗ್ತಾ ಇದ್ರು ನೀವು ಬೈತೀರಾ ಕಿರ್ಸ್ಬೇಡ್ರಿ ಅಂತ ನೀವೇ. ವಿಜಯನೇ ಸಿಕ್ಕಿಲ್ಲ ಏನ್ ಮಾಡೋದು? ಕೃಷ್ಣ ಕೃಷ್ಣ ಆ ಕಡೆಯಿಂದ ಹೋಗ್ರು ಇಲ್ಲಿ ಎಲ್ಲಿಗೆ ಎಲ್ಲ ಸುರೇಶ್ ಈ ಕಡೆ ಬನ್ನಿ. ಎಲ್ಲ ಮಾತಾಡ್ಬಾರ್ದು ಸಿಗೈತೆ ನೋಡಿ ಶಾಸಕರು. ಸ್ವಲ್ಪ ವೆಂಕಟೇಶ್ ಸ್ವಲ್ಪ ಆಯ್ತು ರಮಣ್ಣ ಇಳಿಬೇಕು. ನಮ್ದು ಹಂಗೆ ಮಾಡೋರು ಬನ್ನಿ ಸರ್. ಜನಾರ್ದನ್ ರೆಡ್ಡಿ ಸರ್ ಓಕೆ ಇಲ್ಲ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರು ಈಗ ತಾನೇ ಬಿಜೆಪಿ ಸೇರಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಜನಾರ್ದನ್ ರೆಡ್ಡಿ ಸರ್ ಶ್ರೀರಾಮುಲು ಸರ್ ಜೊತೆಗಿದ್ದಾರೆ, ನೀವು ಇದ್ದೀರಿ. ಏನ್ ಅನ್ಸಿದೆ ಸರ್ ಪಾರ್ಟಿ ಆಫೀಸಲ್ಲಿ? ಮೊದಲು ಮನೆಗೆ ಮತ್ತೆ ವಾಪಸ್ ಆಗಿದ್ದೀರಿ. ನೋಡಿ, ಇದು ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ಕುಟುಂಬ. ಸೊ ಶ್ರೀರಾಮುಲು ಅನ್ನೋದು ಒಂದು ಮನೆಯವರು ನಾವು ಅಷ್ಟೇ. ಅದಕ್ಕಿಂತ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದು ಖುಷಿಯಾಗಿದೆ ಅಷ್ಟೇ. ಯಡಿಯೂರಪ್ಪನವ್ರ ಜೊತೆ ಬರ್ತಾ ಇದ್ರಿ ಬಿಜೆಪಿ ಆಫೀಸ್ಗೆ, ಆ ಟೈಮಲ್ಲಿ ಏನ್ ಅನ್ಸುತ್ತೆ ಸರ್ ಮುಖ್ಯವಾಗಿ ನಿಮಗೆ? ಯಡಿಯೂರಪ್ಪ ಅವರು ನನ್ನ ಮನೆಗೆ ಆಹ್ವಾನಿಸಿ ನನ್ನನ್ನು ಅವ್ರು ಕರ್ಕೊಂಡು ಬಂದಿದ್ದು ನನ್ನ ಪುಣ್ಯ ಅಷ್ಟೇ. ಹೋಗ್ತೀರಾ ಸರ್ ಈಗ ಶ್ರೀರಾಮುಲು ಜೊತೆಗೆ? ಸರ್ ರೆಡ್ಡಿ ಸರ್ ಶ್ರೀರಾಮುಲು ಜೊತೆಗೆ ಸರ್ ರೆಡ್ಡಿ ಸರ್ ಕೊನೆ ಕ್ವಶನ್. ರೆಡ್ಡಿ ಸರ್ ಕೊನೆ ಕ್ವಶನ್. ಜನಾರ್ದನ್ ರೆಡ್ಡಿ ಸರ್ ಅರೇ 1 minute.